ಅಲ್ಲೋ ವೀಕ್ಷಕರೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಕರ್ನಾಟಕ ಕಡೆಯಿಂದ KCET ರಿಸಲ್ಟ್ 2024 ಬಗ್ಗೆ ಅಧಿಕೃತವಾದ ಒಂದು ಮಾಹಿತಿ ಹೊರಬಿದ್ದಿದೆ. ಇದಕ್ಕಿಂತ ಮುಂಚೆ ವೆಬ್ಸೈಟ್ಗಳಲ್ಲಿ ಮೇ 20ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ KCET 2024 ಎಲ್ಲ ವೆಬ್ಸೈಟ್ಗಳಲ್ಲೂ ಬರ್ತಾ ಇತ್ತು. ಬಟ್ ಬರೋದಕ್ಕೆ ಚಾನ್ಸೇ ಇಲ್ಲ. ಮೇ 20ಕ್ಕೆ ರಿಸಲ್ಟ್ ಅನೌನ್ಸ್ ಆಗೋದೇ ಇಲ್ಲ ಅಂಥೇಳಿ ನಾವು ಪ್ರೀವಿಯಸ್ ವಿಡಿಯೋ ಮಾಡಿದ್ದು, ರೀಸನ್ ಸಹ ಕೊಟ್ಟಿದ್ದು. ಅದೇ ರೀಸನ್ನ ಇವತ್ತು KEA ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿದೆ. ದ ರಿಸಲ್ಟ್ಸ್ ಆಫ್ ದಿ KCET 2024 ಕ್ಯಾನ್ ಬಿ ಪಬ್ಲಿಷ್ಡ್ ಓನ್ಲಿ ಆಫ್ಟರ್ ದ ಅನೌನ್ಸ್ಮೆಂಟ್ ಆಫ್ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್. ಯಾಕೆ ಅಂತ ಗೊತ್ತಿದೆ. ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ಸೆಕೆಂಡ್ PUC ಫಸ್ಟ್ ಎಕ್ಸಾಮ್ ರಿಸಲ್ಟ್ ಬಂದಿರೋದೆಯಲ್ಲ, ಆ ಮಾರ್ಕ್ಸನ್ನು ಮತ್ತು ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸನ್ನು ಎರಡೂ ಟ್ಯಾಲಿ ಮಾಡಿ ಯಾವುದು ಬೆಸ್ಟ್ ಇದೆಯೋ, ಅಂದರೆ ಯಾವುದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇದೆಯೋ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ KEA ರ್ಯಾಂಕನ್ನು ಅನೌನ್ಸ್ ಮಾಡುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರಲೇಬೇಕು. ಸೆಕೆಂಡ್ ಎಕ್ಸಾಮ್ ರಿಸಲ್ಟು ಮೇ 28ಕ್ಕೆ ಅನೌನ್ಸ್ ಆಗುತ್ತೆ ಅಂತ KEA ಅಫಿಷಿಯಲಿ ಹೇಳಿಲ್ಲ. ಬಟ್ ಮೇ 28ರೊಳಗಡೆ ಅಥವಾ ಮೇ 28ಕ್ಕೆ ಅನೌನ್ಸ್ಮೆಂಟ್ ಆಗಬಹುದು ಅಂತ ಇನ್ಫಾರ್ಮೇಷನ್ ಕೊಟ್ಟಿದೆ. ಹಾಗೆ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್, ಸೊ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬೇರೆ ಮಾಡಬೇಕು. ಅದರ ರಿಸಲ್ಟು ಸಹ ಬಂದ ಮೇಲೆ KEA ಅಫಿಷಿಯಲಿ ನೋಟಿಫಿಕೇಷನ್ನ ರಿಲೀಸ್ ಮಾಡುತ್ತೆ, ಯಾವತ್ತು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ. ಸೊ ಮೇ 28ಕ್ಕೆ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಮಾರ್ಕ್ಸ್ಗಳನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು, ರಿಸಲ್ಟ್ ಅನೌನ್ಸ್ ಮಾಡಬೇಕು. ಇಟ್ ಟೇಕ್ಸ್ 1 ವೀಕ್. ಅಂದರೆ ಜೂನ್ ಮೊದಲನೇ ವಾರದಲ್ಲಿ KCET ರಿಸಲ್ಟ್ ಅನೌನ್ಸ್ ಆಗೋ ಚಾನ್ಸಸ್ ಇದೆ. ಎನಿವೆ ರಿಸಲ್ಟ್ ಬಂದಾಗ ಇಂಟಿಮೇಟ್ ಮಾಡ್ತೀವಿ.